ನಮಸ್ಕಾರ ಸ್ನೇಹಿತರೆ, ಧನು ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 7 ವರಗಳು ಯಾವುವು? ಧನು ರಾಶಿಯವರ ಜೀವನ ಶೈಲಿ ಹೇಗಿರುತ್ತೆ? ಧನು ರಾಶಿಯವರು ಏನೆಲ್ಲ ಲಾಭಗಳನ್ನು ಪಡ್ಕೊಳ್ತಾರೆ? ಧನು ರಾಶಿಯವರ ರಾಶಿ ಭವಿಷ್ಯ ಹೇಗಿರುತ್ತೆ? ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಧನು ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಇದೀಗ ಈ ರಾಶಿಯವರಿಗೆ ಅದೃಷ್ಟದ ಕಾಲ ಸನಿಹತವಾಗ್ತಾ ಇದ್ದು, ಈ ರಾಶಿಯವರಿಗೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಲಾಭ ಸಿಗ್ತಕ್ಕಂಥ ಎಲ್ಲ ಸೂಚನೆಗಳು ಇದೆ ಅಂತ ಹೇಳಬಹುದು. ಈ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ ವರಗಳನ್ನು ಕರುಣಿಸಿದ್ದು, ಧನು ರಾಶಿಯವರ ರಾಶಿ ಭವಿಷ್ಯ ಅತ್ಯದ್ಭುತವಾಗಿದೆ ಅಂತ ಹೇಳಬಹುದು. ಈ ರಾಶಿಯವರ ಜೀವನದಲ್ಲಿ ಇನ್ನಿಲ್ಲದಂತಹ ಲಾಭಗಳು ಸಿಗೋದ್ರ ಜೊತೆಗೆ ರಾಜಯೋಗ, ಗಜಕೇಸರಿ ಯೋಗ ಶುರುವಾಗ್ತಾ ಇದೆ. ಈ ರಾಶಿಯವರ ಜೀವನದಲ್ಲಿ ಸಂಸ್ಥಾಪಕ ಯೋಗ ಶುರುವಾಗ್ತಿರೋದ್ರ ಜೊತೆಗೆ ಇವರ ಕಷ್ಟವೆಲ್ಲ ಕೂಡ ದೂರವಾಗುತ್ತೆ. ಅದೃಷ್ಟದ ಆಟ ಶುರುವಾಗಿ ಸಂಪತ್ತಿನಲ್ಲಿ ಅಪಾರ ಹೆಚ್ಚಳವನ್ನ ಕಾಣ್ತಾರೆ ಅಂತ ಹೇಳಬಹುದು. ಅದ್ಭುತ ಪ್ರಯೋಜನಗಳನ್ನ ಕಾಣ್ತಾರೆ. ಗಜಕೇಸರಿ ಯೋಗದಿಂದಾಗಿ ಈ ರಾಶಿಯವರಿಗೆ ಸುವರ್ಣ ಯುಗ ಆರಂಭವಾಗ್ತಾ ಇತ್ತು. ಈ ರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭ ಸಿಗುತ್ತೆ, ಆದಾಯದಲ್ಲಿ ಹೆಚ್ಚಳವಾಗುತ್ತೆ, ಕಠಿಣ ಪರಿಶ್ರಮದ ಸಂಪೂರ್ಣ ಲಾಭ ಪಡ್ಕೊಳ್ತಾರೆ. ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚಿಗೆ ಆಗುತ್ತೆ. ವ್ಯವಹಾರದಲ್ಲಿ ನೀವು ಹೆಚ್ಚಿನ ಲಾಭವನ್ನು ಗಳಿಸ್ತೀರಾ. ಆದಾಯದ ಹೊಸ ಮಾರ್ಗಗಳು ಹುಟ್ಟುಕೊಳ್ಳುತ್ತೆ. ವ್ಯಾಪಾರ ಮತ್ತೆ ಹೂಡಿಕೆಯಿಂದ ಉತ್ತಮ ಲಾಭ ಸಿಗುತ್ತೆ. ಕೆಲಸದಲ್ಲಿರೋರಿಗೆ ಬಡ್ತಿ ಮತ್ತೆ ಸಂಬಳ ಹೆಚ್ಚಿಗೆ ಆಗೋದ್ರ ಜೊತೆಗೆ ಸಮಾಜದಲ್ಲಿ ಗೌರವ ಸಿಗುತ್ತೆ. ಅದೃಷ್ಟದ ಬೆಂಬಲ ಸಿಗುತ್ತೆ. ಬಾಕಿ ಇರ್ತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುತ್ತೆ. ವೃತ್ತಿ ಜೀವನದಲ್ಲಿ ಪ್ರಗತಿಯ ಸಾಧ್ಯತೆ ಇದ್ದು, ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಿಗೆ ಆಗತ್ತೆ ಅಂತ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಇಷ್ಟು ದಿನ ಇದ್ದಂತಹ ಎಲ್ಲ ತೊಂದರೆಗಳು ಕೂಡ ನಿವಾರಣೆಯಾಗುತ್ತೆ. ಸರ್ವ ಸಂಪತ್ತು ಪ್ರಾಪ್ತಿಯಾಗೋದ್ರ ಜೊತೆಗೆ ಸಕಲ ಐಶ್ವರ್ಯವನ್ನ ಪಡ್ಕೊಂಡು ಲಾಭವೋ ಲಾಭ ಎಂಬಂತೆ ಜೀವನವನ್ನ ಸಾಗಿಸ್ತಾರೆ ಅಂತ ಹೇಳಬಹುದು. ಈ ರಾಶಿಯವರಿಗೆ ಕೆಲಸದಲ್ಲಿ ಮನ್ನಣೆ ಸಿಗುತ್ತೆ. ಉದ್ಯಮಿಗಳು ಸಹ ಉತ್ತಮ ಆರ್ಥಿಕ ಲಾಭಗಳನ್ನು ಪಡ್ಕೊಳ್ತಾರೆ. ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಸಮಯ ಅನುಕೂಲಕರವಾಗಿದ್ದು, ನೀವು ಆಸ್ತಿ ಮತ್ತು ವಾಹನಗಳನ್ನು ಖರೀದಿಸಲು ಸಹ ಯೋಜಿಸಬಹುದು. ಈ ಬಾರಿ ನಿಮ್ಮ ಆದಾಯ ಗಮನಾರ್ಹವಾಗಿ ಹೆಚ್ಚಾಗುತ್ತೆ. ಹೊಸ ಆದಾಯದ ಮೂಲಗಳು ಹೊರಹೊಮ್ಮುತ್ತೆ. ಉದ್ಯಮಿಗಳು ಉತ್ತಮ ಲಾಭವನ್ನು ಕಾಣ್ತಾರೆ. ಅವರ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಹೂಡಿಕೆಗಳು ಲಾಭವನ್ನು ತಂದುಕೊಡ್ತವೆ. ಜೊತೆಗೆ ನಿಮಗೆ ಅತ್ಯದ್ಭುತವಾದಂತಹ ಸಮಯವಾಗಿದ್ದು ಪ್ರಯೋಜನಕಾರಿ ಅಂತ ಸಾಬೀತುಪಡಿಸಬಹುದು. ಈ ಸಮಯದಲ್ಲಿ ಅನಿರೀಕ್ಷಿತ ಆರ್ಥಿಕ ಲಾಭದ ಸಾಧ್ಯತೆ ಇದ್ದು, ಬಾಕಿ ಇರ್ತಕ್ಕಂಥ ಹಣವನ್ನು ಸಹ ನೀವು ಪಡ್ಕೊಳ್ತೀರಾ. ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಇದು ಸುಧಾರಿಸುತ್ತೆ. ನಿಮ್ಮ ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುತ್ತೆ. ಈ ಸಮಯದಲ್ಲಿ ಉದ್ಯಮಿಗಳು ಹೊಸ ಆದೇಶಗಳನ್ನು ಸಹ ಪಡ್ಕೊಳ್ತಾರೆ ಅಂತ ಹೇಳಬಹುದು. ಗಮನಾರ್ಹ ಆರ್ಥಿಕ ಲಾಭವನ್ನ ಈ ಸಂದರ್ಭದಲ್ಲಿ ಅವರು ಕಂಡುಕೊಳ್ತಾರೆ. ಜೊತೆಗೆ ನಿಮ್ಗೆ ರಾಜಯೋಗ ಇರೋದ್ರಿಂದ ಸಂಪತ್ತಿನ ಸುರಿಮಳಿಯೇ ಸುರಿಯುತ್ತೆ ಅಂತ ಹೇಳಬಹುದು. ಹೀಗಾಗಿ ವೃತ್ತಿ, ಯಶಸ್ಸು ಮತ್ತೆ ಆರ್ಥಿಕ ಸುಧಾರಣೆಯಂತಹ ಶುಭ ಫಲಗಳನ್ನು ನೀವು ಕಾಣ್ತಾ ಹೋಗ್ತೀರಾ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನೀವಿನ್ನು ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಮದುವೆಯ ಯೋಗ ಕೂಡ ಚೆನ್ನಾಗಿತ್ತು. ಇದರಿಂದ ಲಾಭ ಕೂಡ ಇದೆ. ಇದೆಲ್ಲದರಿಂದ ಹಣಕಾಸಿನ ಆಗಮನ ಪ್ರಮಾಣ ಹೆಚ್ಚಿಗೆ ಆಗುತ್ತೆ. ವ್ಯಾಪಾರ ಕ್ಷೇತ್ರದಲ್ಲಿರೋರಿಗೆ ಲಾಭದ ಪ್ರಮಾಣ ಹೆಚ್ಚಿಗೆ ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಿ ಸಣ್ಣ ಪ್ರಮಾಣದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲು ಆರಂಭಿಸ್ತೀರಾ. ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಈ ಒಂದು ಯೋಗದಿಂದ ಹೊಸ ಅವಕಾಶ, ದೂರ ಪ್ರಯಾಣದ ಲಾಭಗಳು ಸಿಗ್ತಾ ಹೋಗುತ್ತೆ. ಇನ್ನು ನೀವು ಈ ಸಂದರ್ಭದಲ್ಲಿ ಅಂದುಕೊಂಡಂತಹ ರೀತಿಯಲ್ಲಿ ಲಾಭವನ್ನು ಪಡ್ಕೊಳ್ತೀರಾ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಮಗೆ ಯೋಗ ಲಾಭವನ್ನು ತಂದುಕೊಡುತ್ತೆ. ವ್ಯವಹಾರದಲ್ಲಿ ಎದುರಾಳಿಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. 2 ಪಟ್ಟು ಲಾಭ ಸಿಗುತ್ತೆ. ಕುಟುಂಬ ಮತ್ತೆ ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಕಾಣ್ತೀರಾ. ಅನಿರೀಕ್ಷಿತ ಆದಾಯದ ಮಾರ್ಗಗಳು ಹೆಚ್ಚಿಗೆ ಆಗುತ್ತೆ. ಪೂರ್ವಜರ ಅಥವಾ ಪಿತ್ರಾರ್ಜಿತ ಆಸ್ತಿಗಳಿಗೆ ಸಂಬಂಧಿಸಿದ ವ್ಯಾಜ್ಯಗಳು ಅಚ್ಚರಿಯಂತೆ ಬಗೆಹರಿಯುತ್ತೆ. ಮನೆ, ವಾಹನ ಖರೀದಿಸುವ ಅವಕಾಶಗಳು ಒದಗಿ ಬರುತ್ತೆ. ಉದ್ಯೋಗಿಗಳ ಸಂಬಳ ಹೆಚ್ಚಾಗ್ಲಿತ್ತು, ಮನಸ್ಸು ಶಾಂತಿಯುತವಾಗಿರುತ್ತೆ ಅಂತ ಹೇಳಬಹುದು. ಜೊತೆಗೆ ಈ ಸಂದರ್ಭದಲ್ಲಿ ನಿಮಗೆ ಶುಭ ಯೋಗ ಕೂಡಿ ಬರ್ತಾ ಇತ್ತು. ನೀವು ಅಂದುಕೊಂಡಂತಹ ಜೀವನ ಶೈಲಿ ನಿಮ್ಮದಾಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ಲಾಭವನ್ನೇ ಕಾಣ್ತೀರಾ ಅಂತ ಹೇಳಬಹುದು. ಅಲ್ಲದೆ ಇನ್ನು ಕೂಡ ನಿಮ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅಂತ ಹೇಳಿದ್ರೆ ಈಗ ಗುರುಬಲ ಚೆನ್ನಾಗಿರೋದ್ರಿಂದ ಕಂಕಣ ಭಾಗ್ಯ ಕೂಡ ಕೂಡಿ ಬರ್ತಾ ಇದೆ ಅಂತ ಹೇಳಬಹುದು. ಅತ್ಯಂತ ಶುಭ ಕಾಲ ಅಂತ ಹೇಳಬಹುದು. ಅತ್ಯಂತ ಶುಭ ಸಂಕೇತವೆಂದು ಈ ಸಂದರ್ಭವನ್ನು ಪರಿಗಣಿಸಬಹುದು. ಹೀಗಾಗಿ ಈ ಸಂದರ್ಭದಲ್ಲಿ ನಿಮ್ಗೆ ಏನೇ ಆದ್ರೂ ಕೂಡ ಲಾಭವೋ ಲಾಭ. ಹೊಸ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಆರಂಭ ಮಾಡಿ.
ಇದರಿಂದ ನಿಮಗೆ ಸಾಕಷ್ಟು ಲಾಭ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಾ. ಭಾಗ್ಯೋದಯದ ಕಾಲ ಸನಿಹತವಾಗ್ತಿರೋದ್ರಿಂದ ನಿಮಗೆ ವರ್ಷ ಪೂರ್ತಿ ಬಾರಿ ಅದೃಷ್ಟ ಸಿಗ್ತಾ ಹೋಗುತ್ತೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತೀರಾ. ಜೊತೆಗೆ ಯಶಸ್ಸು, ಪ್ರಗತಿ, ಅದೃಷ್ಟದ ಸಂಪೂರ್ಣ ಬೆಂಬಲ ಎಲ್ಲವೂ ಕೂಡ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಸಿಗ್ತಾ ಹೋಗುತ್ತೆ. ನೀವು ಬಹಳ ಸಮಯದಿಂದ ಹೊಸ ಮನೆ ಅಥವಾ ಅಂಗಡಿಯನ್ನು ಖರೀದಿಸಬೇಕು ಅನ್ಕೊಂಡಿದ್ರೆ ಈ ಅವಧಿಯಲ್ಲಿ ನಿಮ್ಗೆ ಈ ರಾಜಯೋಗದ ಪ್ರಭಾವದಿಂದಾಗಿ ಮನಸ್ಸಿನ ಆಸೆಗಳು ಈಡೇರುತ್ತೆ. ತಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆ ಹಾಗೂ ಎಲ್ಲರ ಪ್ರೋತ್ಸಾಹವನ್ನು ಪಡ್ಕೊಳ್ತೀರಾ. ವ್ಯಾಪಾರವನ್ನು ಮಾಡ್ತಕ್ಕಂಥ ಈ ರಾಶಿಯ ಜನರಿಗೆ ಸಾಹಸದಿಂದ ಯಶಸ್ಸು ಸಿಗುತ್ತೆ. ಜೊತೆಗೆ ಲಾಭವನ್ನು ಪಡೆಯುವ ಸಂಭವ ಕೂಡ ಹೆಚ್ಚಿಗೆ ಇದೆ. ಈ ಅವಧಿಯಲ್ಲಿ ನಿಮಗೆ ಅನೇಕ ಮಾರ್ಗಗಳಿಂದ ಹಣಕಾಸಿಗೆ ಸಂಬಂಧಿಸಿದಂತೆ ಪ್ರಯೋಜನಗಳಾಗುತ್ತೆ. ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಪ್ರಭಾವದಿಂದಾಗಿ ಅಂದ್ರೆ ಈ ಯೋಗದ ಪ್ರಭಾವದಿಂದಾಗಿ ಸಂಗಾತಿಗೆ ಇನ್ನಷ್ಟು ಹತ್ತಿರವಾಗ್ತೀರಾ. ಪರಸ್ಪರರಲ್ಲಿ ಉತ್ತಮ ಸಾಮರಸ್ಯ ಇರುತ್ತೆ ಅಂತ ಹೇಳಬಹುದು. ನಿಮ್ಮೊಳಗೆ ಸಾಹಸ ಮತ್ತು ಪರಾಕ್ರಮದ ಮನೋಭಾವ ಬಹಳಷ್ಟು ವೃದ್ಧಿಯಾಗುತ್ತೆ. ಬೇರೆಯವರ ಮುಂದೆ ನಿಮ್ಮ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸ್ತೀರಾ. ಗಂಡನ ಮನೆಯವರೊಂದಿಗೆ ಯಾವುದಾದ್ರೂ ವಿಷಯಕ್ಕೆ ಮನಸ್ತಾಪ ಇದ್ರೆ ಅವೆಲ್ಲವೂ ಈ ಅವಧಿಯಲ್ಲಿ ದೂರವಾಗುತ್ತೆ. ನೀವು ಎಲ್ಲರೊಂದಿಗೂ ಸಂಬಂಧವನ್ನ ಇನ್ನಷ್ಟು ಬಲಗೊಳಿಸಲು ಪ್ರಯತ್ನವನ್ನು ಮಾಡ್ತೀರಾ. ಈ ರಾಜಯೋಗದ ಪ್ರಭಾವದಿಂದಾಗಿ ವೃತ್ತಿ ಜೀವನವನ್ನು ಆರಂಭಿಸಲು ಉತ್ತಮ ಅವಕಾಶವನ್ನು ಗಳಿಸ್ಕೊಳ್ತೀರಾ ಮತ್ತು ಹೂಡಿಕೆಯನ್ನು ಮಾಡ್ತೀರಾ. ಹಣವನ್ನು ಉಳಿತಾಯ ಮಾಡಲು ಈ ಯೋಜನೆಯ ಲಾಭ ಸಿಗ್ತಾ ಹೋಗುತ್ತೆ. ನೀವು ವ್ಯಾಪಾರವನ್ನು ಮಾಡ್ತಿದ್ರೆ ವರ್ಷದ ಕೊನೆಯಲ್ಲಿ ನಿಮಗೆ ಯಶಸ್ಸು ಹಾಗೆ ಹಣಕ್ಕೆ ಸಂಬಂಧಿಸಿದಂತಹ ಎಲ್ಲಾ ರೀತಿಯ ಲಾಭಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ನೀವು ಈ ಸಂದರ್ಭದಲ್ಲಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹೊರಗೆ ಸುತ್ತಲೂ ಉತ್ತಮ ಅವಕಾಶ ಸಿಗುತ್ತೆ. ಕೆಲಸ ಅಥವಾ ಹೊಸ ಕೆಲಸದ ಹುಡುಕಾಟದಲ್ಲಿದ್ರೆ ನಿಮ್ಮ ಆಸೆಗಳು ಈ ಸಂದರ್ಭದಲ್ಲಿ ಈಡೇರುತ್ತೆ. ಹೊಸ ಹಾಗೂ ರಚನಾತ್ಮಕ ವಿಧಾನಗಳಿಂದ ನೀವು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಲಾಭವನ್ನೇ ಕಾಣ್ತೀರಾ ಅಂತ ಹೇಳಬಹುದು. ದೊಡ್ಡ ಲಾಭವನ್ನ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪಡ್ಕೊಳ್ತೀರಾ. ಪ್ರತಿಸ್ಪರ್ಧಿಗಳ ವಿರುದ್ಧ ಜಯವನ್ನ ಗಳಿಸ್ತೀರಾ. ಆರ್ಥಿಕ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆತ್ಮ ಸುಧಾರಣೆ ಆಗತ್ತೆ. ಹೆಚ್ಚಿನ ಲಾಭವನ್ನ ಪಡ್ಕೊಳ್ತೀರಾ. ನಿಮ್ಮ ಉಳಿತಾಯದ ಹಣ ಸಾಕಷ್ಟು ವೃದ್ಧಿಯಾಗತ್ತೆ. ನೀವು ಹೂಡಿಕೆಯನ್ನು ಮಾಡಬೇಕು ಅನ್ಕೊಂಡಿದ್ರೆ ಈ ಅವಧಿಯಲ್ಲಿ ಹೂಡಿಕೆ ಮಾಡೋದ್ರಿಂದ ಉತ್ತಮ ಸಮಯ ಅಂತ ಹೇಳಬಹುದು. ನಿಮ್ಮ ಚಿಂತೆಗಳು ದೂರವಾಗಿ ನೆಮ್ಮದಿಯಿಂದ ಬದುಕುವ ಅವಕಾಶ ದೊರಕುತ್ತೆ. ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುತ್ತೆ. ಈ ಅವಧಿಯಲ್ಲಿ ನೀವು ಯಾವುದೇ ರೀತಿಯ ವಾದ ವಿವಾದ ಅಥವಾ ಜಗಳಗಳಿಂದ ದೂರ ಇರೋದು ಉತ್ತಮ. ಈ ಅವಧಿಯಲ್ಲಿ ನೀವು ನಿಮ್ಮ ಬುದ್ಧಿವಂತಿಕೆ ಮತ್ತು ಗುರಿಯನ್ನು ತಲುಪಲು ಮುಂದೆ ಸಾಗ್ತೀರಾ ಮತ್ತು ಬಲವಾದ ಪ್ರದರ್ಶನವನ್ನು ನೀಡ್ತೀರಾ. ಈ ರಾಶಿಯ ಜನರ ಸುಖ, ಸಮೃದ್ಧಿ, ಸಂತೋಷ ಬಹಳಷ್ಟು ವೃದ್ಧಿಯಾಗಲಿದ್ದು ಹೊಸ ಹೂಡಿಕೆಗಳಿಂದ ಹೆಚ್ಚಿನ ಲಾಭಗಳನ್ನು ಪಡ್ಕೊಳ್ತೀರಾ. ಕಳೆದು ಹೋದ ಹಣವನ್ನು ವಾಪಸ್ ಪಡೆಯುವ ಯೋಗ ಇದ್ದು ಈ ಮೊದಲು ಹಣವನ್ನು ಸಾಲವಾಗಿ ಪಡೆದಿದ್ರೆ ಈ ಅವಧಿಯಲ್ಲಿ ಅವುಗಳನ್ನು ಸುಲಭವಾಗಿ ಹಿಂತಿರುಗಿಸ್ತೀರಾ. ವಿದೇಶದಲ್ಲಿ ಹೊಸ ವೃತ್ತಿ ತೀರ್ವನ್ನು ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿ ನಿಮಗೆ ಅದಕ್ಕೆ ಅತ್ಯುತ್ತಮ ಅವಕಾಶ ಸಿಗುತ್ತೆ. ಯಶಸ್ಸಿನ ಸಹಾಯದಿಂದ ನೀವು ಸಾಕಷ್ಟು ಸಂತೋಷವನ್ನು ಹೊಂದ್ತೀರಾ. ವ್ಯಾಪಾರವನ್ನು ಮಾಡ್ತಕ್ಕಂಥ ಈ ರಾಶಿಯ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ಆಗುತ್ತೆ. ನಿಮ್ಮ ಗುರಿಯನ್ನು ತಲುಪುವಲ್ಲಿ ನೀವು ಸಾಕಷ್ಟು ಯಶಸ್ಸನ್ನು ಗಳಿಸ್ತೀರಾ. ಕೆಲಸವನ್ನು ಮಾಡ್ತಾ ಇದ್ರೆ ಕಠಿಣ ಪರಿಶ್ರಮದಿಂದ ಎಲ್ಲರ ಪ್ರೋತ್ಸಾಹವನ್ನು ಪಡೆಯೋದರೊಂದಿಗೆ ಸಾಕಷ್ಟು ಲಾಭವನ್ನು ಗಳಿಸ್ತೀರಾ ಮತ್ತು ಅಧಿಕಾರಿಗಳ ಕೃಪೆ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮ ಪ್ರಭಾವ ಈ ಸಂದರ್ಭದಲ್ಲಿ ವೃದ್ಧಿಯಾಗ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ಧನು ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು ಈ ಸಂದರ್ಭದಲ್ಲಿ ಧನು ರಾಶಿಯವರು ನಾವು ಹೇಳಿದ ರೀತಿಯಲ್ಲಿ ಒಂದಷ್ಟು ಮಾರ್ಗಗಳನ್ನು ಅನುಸರಿಸಿದರೆ ಖಂಡಿತವಾಗಿಯೂ ಲಾಭ ಇದೆ. ಇಲ್ಲವಾದ್ರೆ ಕಂಟಕ ಫಿಕ್ಸ್ ಅಂತ ಹೇಳಬಹುದು. ಸ್ವಲ್ಪ ಜೋಪಾನವಾಗಿದ್ದು ನಿಮ್ಮ ವ್ಯಾಪಾರ, ವ್ಯವಹಾರ ಹಾಗೆ ವೈಯಕ್ತಿಕ ಜೀವನವನ್ನ ಕಾಪಾಡಿಕೊಳ್ಳೋದ್ರ ಕಡೆ ಗಮನವನ್ನ ಕೊಡಿ. ಧನ್ಯವಾದಗಳು.